ಒಂದು ಭಾಗಕ್ಕೆ ಮಾತ್ರ ಹೊಡೆದ್ವಿ. ಅಂದ್ರೆ ಈಗ ಏನಾಗ್ತದೆ ಕೇಳಿದ್ರೆ ರಿಸಲ್ಟ್ ಬೇಕಲ್ಲ ನಮ್ಗೆ. ಶಮನ್ ಹೊಡೆಯೋದಕ್ಕಿಂತ ಒಂದು ವಾರದ ಮುಂಚೆ ಈ ತರ ಅಡಿಕೆ ಬಿದ್ದಿತ್ತು. ಫೋಟೋ ತೆಗೆದು ಇಟ್ಕೊಂಡಿದ್ದೀರಿ? ಇದ್ರದ್ದು ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ಈ ತರ ಅಡಿಕೆ ಬಿದ್ದಿತ್ತು. ಈಗ ಹೊಡೆದು ಒಂದು 15 ದಿವಸ ಆಯ್ತು, ಕಡಿಮೆ ಆಗದೆ ಇದೆ. ಈ ಸ್ವಲ್ಪ ಪ್ರಮಾಣದ ಅಡಿಕೆ ಬಿದ್ದದ ಅಷ್ಟೇ ಬಿಟ್ರೆ. ಅಡಿಕೆ ಬೆಳೆಗೆ ಕಾಡ್ತಾ ಇರತಕ್ಕಂತ ಕೊಳೆ ರೋಗಕ್ಕೆ ಈ ಊರಿನ ರೈತರು ಒಂದು ಹೊಸ ಔಷಧವನ್ನ ಸಿಂಪಡಣೆ ಮಾಡಿದ್ರು. ಈ ಔಷಧ ಸಿಂಪಡಣೆ ಮಾಡಿದ್ದರಿಂದ ಅಡಿಕೆ ಕೊಳೆ ರೋಗದಿಂದ ಉದುರೋದು ಕಡಿಮೆ ಆಗಿದೆ. ಜೊತೆಗೆ ಎಲೆ ಚುಕ್ಕೆ ರೋಗ ಕೂಡ ಕಡಿಮೆ ಆಗಿದ್ದು ಕಂಡು ಬಂದಿದೆ. ಸದಾ ಪ್ರಯೋಗಶೀಲರಾಗಿರ್ತಕ್ಕಂಥ ಇಲ್ಲಿನ ರೈತರಿಗೆ ಈ ರೀತಿಯ ರಿಸಲ್ಟ್ ಬಂದಿದ್ದು ತುಂಬಾನೇ ಖುಷಿಯಾಗಿದೆ. ಅದಕ್ಕೆ ನಮ್ಗೆ ಈಗ ಇದ್ರನ್ನ ಹೊಡೆದಿದ್ರಿಂದ ಒಂದ್ ಸ್ವಲ್ಪ ಜಾಗಕ್ಕೆ ಹೊಡೆದ್ ನೋಡಿದ್ವಿ. ಒಂದು 10-12 ಮರಕ್ಕೆ ಹೊಡೆದ್ ನೋಡಿದ್ವಿ ಮೊದಲಿಗೆ. ಒಂದು ವಾರ ಬಿಟ್ಟ ಮೇಲೆ ಅದ್ರಲ್ಲಿ ಏನೋ ಒಂದು ಬದಲಾವಣೆ ಕಂಡಿತ್ತು ನಮ್ಗೆ. ಉದುರೋದೆಲ್ಲ ಕಡಿಮೆ ಆಯ್ತು. ಯಾಕೆಂತಂದ್ರೆ ಮಳೆಗಾಲ ಇದ್ದಿತ್ತು, ಮಳೆಗಾಲದಲ್ಲೂ ಕೂಡ ಉದುರೋದು ಕಂಟ್ರೋಲ್ ಆಗಿದೆ. ಹಂಗಾಗಿ ನಾವು ಇದನ್ನ ಉಪಯೋಗ ಮಾಡಬಹುದು ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮ ಕಡೆ ಸುತ್ತಮುತ್ತಲು ಬಹಳ ಮಂದಿ ಇದ್ದಾರೆ. ದೇವ್ರ ಮನೆ ಇದು ಎಲ್ಲರ ಮಲ್ಲೂ ಇದೆ. ಈ ಸಲ ಬಾಳ ಮಳೆ ಆಯ್ತು, ಕೊಳೆ ರೋಗ ಬಂತು. ಅದ್ರ ಜೊತೆಗೆ ಈ ಎಲೆ ಚುಕ್ಕಿ ರೋಗದ್ದು ಸೇರ್ಕೊಂಡಿದೆ. ಹೌದು, ಇವತ್ತು ರೈತರ ಪರಿಸ್ಥಿತಿ ಭಾರಿ ಸಂಕಷ್ಟದಲ್ಲೇ ಇದೆ. ಇದೇನಾದ್ರು ಆದ್ರೆ ಇದಕ್ಕೆ ಸಂಜೀವಿನಿ ಅಂತ ಹೆಸರಿಡಿ ಹೇಳಿ ಅವ್ರ ಹತ್ರ ಬಾಲಸುಬ್ರಹ್ಮಣ್ಯ ಅವ್ರ ಹತ್ರ ಕೇಳ್ಕೊತೇನೆ. ಇನ್ನು ಇದಾಯ್ತು ಅಂತಂದ್ರೆ ಖಂಡಿತವಾಗೂ ಅವ್ರ ಹತ್ರ ಹೇಳ್ಬೇಕಾಗುತ್ತೆ. ಹೌದೌದೌದೌದು. ಅಡಿಕೆಯನ್ನ ಇವತ್ತು ನಾವು ಉಳಿಸ್ಕೊಳ್ಳೋದು, ಅಡಿಕೆ ಮರವನ್ನು ಉಳಿಸ್ಕೊಳ್ಳೋದು ನಮ್ಮ ಒಂದು ಹೋರಾಟದ ಬದುಕೇ ಆಗ್ಬಿಟ್ಟಿದೆ. ಇದು ಎಲ್ಲದು ಎಲೆ ಚುಕ್ಕಿ ರೋಗದಿಂದ ಬಂದು ಈ ಅಡಿಕೆ ಇದು ನೋಡಿ ಇಲ್ಲೆಲ್ಲ ಚಿಟ್ಟು ಬಿದ್ದಿದೆ. ಈಗ ಇದನ್ನ ನಾವು ಓಪನ್ ಮಾಡಿದವಾಗ ಒಳಗಡೆ ಏನಿದೆಯಲ್ಲ ಅಲ್ಲಿ ಒಂದು ರೀತಿಯ ಕಪ್ಪು ಛಾಯೆ ಬರ್ತದೆ. ಇದು ಬಹಳ ಒಂದು ರೀತಿಯಲ್ಲಿ ಇದು ಅಡಿಕೆ ಬೆಳೆಗಾರರಿಗೆ ಅಥವಾ ಅಡಿಕೆ ಮರಕ್ಕೆ ಒಂದು ರೀತಿ ಇದು ಮಾರಣಾಂತಿಕ ಕಾಯಿಲೆ ಅಂದ್ರೂ ತಪ್ಪಾಗಲಾರದು. ಅದಕ್ಕೆ ಈಗ ನಾವು ಒಂದು ಹೊಸ ಪ್ರಯೋಗವನ್ನು ಮಾಡಿದ್ವಿ. ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ನಾವು ಈ ಔಷಧಿನ ಕೊಳೆ ರೋಗಕ್ಕೆ ಹೊಡೆಸಿದಾಗ ಒಂದೇ ಸ್ಪ್ರೇಯಲ್ಲಿ ನಮಗೆ 3 ತಿಂಗಳು ಕೊಳೆ ರೋಗ ಕಂಟ್ರೋಲಿಗೆ ಬರ್ತಾ ಇದೆ. ಸೊ ಇದರಲ್ಲಿ ನಾವು ಲೇಬರ್ನ ಅತಿ ಹೆಚ್ಚು ಖರ್ಚನ್ನು ಅವಾಯ್ಡ್ ಮಾಡಬಹುದು. ಆಮೇಲೆ ಇದು ಹರಳು ಉದುರುವಿಕೆ, ಮೈಲ್ತುತ್ತ ಹೊಡೆದಾಗ ಹರಳು ಉದುರುತ್ತೆ, ನಮ್ಮ ಔಷಧಿ ಹೊಡೆದಾಗ ಹರಳು ಉದುರಲ್ಲ. ಸೊ ಯಾವುದೇ ಗಿಡಕ್ಕೆ ಯಾವುದೇ ರೀತಿ ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ ಇದ್ರೆ ನಮ್ಮ ಔಷಧಿ ಬಯೋಶಮನ ಏನಿದೆಯಲ್ಲ, ಹೈಟೆಕ್ ಬಯೋಶಮನ, ಇದನ್ನ ಉಪಯೋಗಿಸಿ ರೈತರು ಅತಿ ಹೆಚ್ಚು ರಿಸಲ್ಟ್ಸ್ನ ಪಡಿಬೇಕು. ಧನ್ಯವಾದ.